ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ RVK ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಮಾತಾಡೋದಕ್ಕೆ ಅಂತ ಬಂದಿರತಕ್ಕಂಥ ಟಾಪಿಕ್ ಏನಪ್ಪಾ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಹುಲಿ ವಾರೆ ವಾ ಹನುಮಂತು ಫೈನಲ್ಗೆ ಎಂಟ್ರಿ ಆಗಿದ್ದಾರೆ. ಅದಷ್ಟೇ ಅಲ್ಲದೆ ಆ ಟೀಮ್ನ ಕ್ಯಾಪ್ಟನ್ ಆಗಿದ್ದಾರೆ, ಕಟ್ಟ ಕಡೆಯ ಕ್ಯಾಪ್ಟನ್. ಆ ಒಂದು ವಿಷಯದ ಬಗ್ಗೆ, ಆ ಒಂದು ಆಟದ ಬಗ್ಗೆ ನಾನು ಮಾತಾಡೋದಕ್ಕೆ ಅಂತ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆ ನೋಟಿಫಿಕೇಶನ್ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ಹಾಗಾದ್ರೆ ತಡ ಮಾಡೋದಕ್ಕೆ ನಮ್ಮ ಉತ್ತರ ಕರ್ನಾಟಕದ ಹುಲಿ ಹನುಮಂತು ಅವ್ರ ಬಗ್ಗೆ ಮಾತಾಡೋದಾದ್ರೆ, ನಿಜವಾಗ್ಲೂ ಹನುಮಂತು ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಾಗ ಟು ಬಿ ಫ್ರಾಂಕ್ ನಾನಂತೂ ನಿಜ ಹೇಳ್ತೀನಿ, ಒಂದ್ಸಲ ಚಂದನ್ ಶೆಟ್ಟಿ ಅವ್ರು ಬಂದು ಹಾಡು ಹೇಳ್ತಾ ಇದ್ರು. ಸೊ ಬಿಗ್ ಬಾಸ್ ಅಲ್ಲಿ ಒಬ್ರು ಸಿಂಗರ್ ಇದ್ರೆ ಬೆಟರ್ ಅನ್ನೋ ಕಾರಣಕ್ಕೆ ಇವ್ರನ್ನ ಹಾಕಿದ್ದಾರೆ. ಸೊ ಹಾಗಾಗಿ ಇವರು ಬರೀ ಹಾಡು ಹೇಳೋದಕ್ಕಿಂತ ಮಾತ್ರ ಅಂತ ನಾನು ಅನ್ಕೊಂಡಿದ್ದೆ. ಟು ಬಿ ಫ್ರಾಂಕ್ ನಾನು ಹಂಗೆ ಅನ್ಕೊಂಡಿದ್ದೆ. ಅದಾದ್ಮೇಲೆ ಅವರು ನಕ್ಕು ನಲಿಯೋ ರೀತಿ, ಹಾಡು ಹೇಳ್ಕೊಂಡು ಓಡಾಡೋ ರೀತಿ, ಏನೇ ಕಷ್ಟ ಬಂದ್ರು ಅದನ್ನ ಮಾತಲ್ಲಿ ಹಾಡಲ್ಲಿ ಹೊರ ಹಾಕೊಂಡು ಎಲ್ಲರನ್ನೂ ನಗಿಸ್ಕೊಂಡು ಓಡಾಡ್ತಿದ್ದಂಥ ರೀತಿ, ಅವರ ಒಂದು ಮುಗ್ಧತೆ, ಇವನ್ನೆಲ್ಲ ನೋಡ್ತಾ ನೋಡ್ತಾ ನನಗೆ ಹಾಗೆ 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 ಉತ್ತರ ಕರ್ನಾಟಕದ ಹುಲಿ ಹನುಮಂತ್ ಅವ್ರು ಇಷ್ಟ ಆಗ್ತಾ ಬಂದರು. ಅದಾದಮೇಲೆ ನಾವೇನೇ ಕನ್ಸಿಡರ್ ಮಾಡ್ತೀವಿ ಅಂತಂದ್ರು ಬಿಗ್ ಬಾಸ್ನಲ್ಲಿ ಟಾಸ್ಕ್ಗಳನ್ನು ಆಡದೆ ಗೆಲ್ಲದೆ ಯಾರನ್ನು ಇಷ್ಟಪಡೋಕ್ಕಾಗಲ್ಲ, ಅದೊಂದು ಮನ್ಸು ಬರಲ್ಲ. ಬಟ್ ಈ ಮನುಷ್ಯ ಆ ಒಂದು ವಿಷಯದಲ್ಲೂ ಕೂಡ ಸೈ ಅನ್ಸ್ಕೊಂಡ್ರು. ನನಗೆ ಪ್ರತಿ ಹಂತದಲ್ಲೂ ಹನುಮಂತ್ ಅವ್ರನ್ನ ಇಲ್ಲ ಇವ್ರ ಕೈಲಾಗಲ್ಲ, ಇಲ್ಲ ಇವ್ರ ಕೈಲಾಗಲ್ಲ ಅನ್ನೋ ಪ್ರತಿ ಸಲ ಇಲ್ಲ ನಾನು ಮಾಡಿ ತೋರಿಸ್ತೀನಿ ನೋಡೋ ಅನ್ನೋ ಥರ ಹಿಂಗೆ ಮಾಡಿ ಎಲ್ಲರ ಮನಸ್ಸನ್ನ ಗೆದ್ದುಬಿಡ್ತಾರೆ. ಆ ಒಂದು ವಿಷಯಕ್ಕೆ ನಾನು ಯಾವತ್ತೂ ಹನುಮಂತ್ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ವಾರೆ ವಾ ಹನುಮಂತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಿನ್ನೆ ರಾತ್ರಿ ಟಿಕೆಟ್ ಫಿನಾಲಿಯಲ್ಲಿ ಸೆಲೆಕ್ಟ್ ಆದ ಒಂದು ಕಂಟೆಸ್ಟೆಂಟ್ಗಳಿಗೆ ಒಂದು ಗೇಮನ್ನು ಆಡಿಸಲಾಗಿತ್ತು. ಆ ಒಂದು ಗೇಮಲ್ಲಿ ತ್ರಿವಿಕ್ರಮ್ ಅವರು, ಭವ್ಯ ಅವರು, ಹನುಮಂತು ಅವರು ಮತ್ತು ರಜತ್ ಅವರು ಇವರು ಇದ್ದರು. ಈ 4 ಜನಕ್ಕೆ ಅಂತ ಒಂದು ಟೈಮ್ ಮೇಂಟೈನ್ ಮಾಡ್ತಕ್ಕಂಥ ಒಂದು ಗೇಮನ್ನು ಕೊಟ್ಟಿದ್ರು. ತುಂಬಾ ರಿಸ್ಕಿ ಗೇಮ್ ಅದು. 1 ಸೆಕೆಂಡ್ ಆ ಕಡೆ ಈ ಕಡೆ ಆದರೂ ಕೂಡ ನಮ್ಮ ಒಂದು ಶ್ರಮ ವೇಸ್ಟ್ ಆಗೋಗುತ್ತೆ. ಸೊ ಆ ಥರ ಒಂದು ರಿಸ್ಕಿ ಗೇಮ್. ಅಲ್ಲಿ ನಮ್ಮ ಭವ್ಯ ಅವ್ರು ಆಡಿದಂಥ ರೀತಿ, ನಾನು ಅವ್ರು ಆಡಿದಂಥ ರೀತಿ ನೋಡ್ಬಿಟ್ಟು ಫಸ್ಟಲ್ಲಿ ನಾನೆಲ್ಲೋ ಇವರೇ ಗೆಲ್ತಾ ಇದ್ದಾರೇನೋ, ಅಷ್ಟೊಂದು ಎಫರ್ಟ್ ಆಗ್ತಾ ಇದೆ ಅಂತ ಅನ್ಕೊಂಡೆ. ಅದಾದ್ಮೇಲೆ ಗೊತ್ತಾಯಿತು ಅವರು 3rd ಪ್ಲೇಸಲ್ಲಿ ಇದ್ದಾರೆ ಅಂತ. ಅದಾದ್ಮೇಲೆ ನಮ್ಮ ರಜತ್ ಅವರು ಅಷ್ಟೊಂದು ಕಾನ್ಫಿಡೆಂಟಾಗಿ ಆಡ್ತಾ ಇದ್ರು. ಆಮೇಲೆ ನನಗೆ ರಜತ್ ಅವ್ರದ್ದು ಇನ್ನೊಂದು ಏನು ಅರ್ಥ ಆಗ್ತಾ ಇಲ್ಲ ಅಂದರೆ, ಓವರ್ ಕಾನ್ಫಿಡೆನ್ಸೋ ಅಥವಾ ಈಗೋನೋ ಅಥವಾ ನಾನು ಅನ್ನೋ ಅಹಮೋ ಏನೋ ಗೊತ್ತಿಲ್ಲ, ಅಲ್ಲಿ ಬೇರೆಯವ್ರಿಗೆಲ್ಲ ಒಂದು ರೂಲ್ಸ್ ಇತ್ತು. ಎಲ್ಲರಿಗೂ ಏನು ರೂಲ್ಸ್ ಇತ್ತು ಅಂತಂದರೆ, ಆಟದ ನಂತರ ಆಟ ಆಡ್ತಾ ಆಡ್ತಾ ಕೀಗಳನ್ನು ಕಲೆಕ್ಟ್ ಮಾಡಬೇಕು. ಅಲ್ಲೊಂದು ಹಗ್ಗ ಇರುತ್ತೆ, ಆ ಹಗ್ಗದಲ್ಲಿ ಕೀಗಳನ್ನ ಕಟ್ಟಾಕಿರ್ತಾರೆ, ಅಲ್ಲಿ ಹೋಗ್ಬಿಟ್ಟು ಕೀಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೋಬೇಕು. ಆ ಒಂದು ಕೀಗಳನ್ನ ತಗೋಬೇಕಾದ್ರೆ ಎಲ್ಲರೂ ಕೂಡ ಆ ಹಗ್ಗದಲ್ಲಿ ಎಡಗೈಯಲ್ಲಿ ಕೀಗಳನ್ನ ಹಿಡ್ಕೊಂಡು ಬಲಗೈಯಲ್ಲಿ ಅವರು ಪುಷ್ ಮಾಡ್ಕೊಂಡು ಹೋಗಿ ಮತ್ತೆ ಮುಂದಿನ ಕೀಯನ್ನು ತಗೋತಾ ಇದ್ರು. ಬಟ್ ನಮ್ಮ ರಜತ್ ಅವರು ಈ ಕೀನ ಬಿಚ್ಚೋದು, ಈ ಕೀನ ಬಿಚ್ಚೋದು, ಈ ಕೀನ ಬಿಚ್ಚೋದು, ಅವನ್ನ ಕೆಳಗಡೆ ಹಾಕೋದು. ಅದಾದ್ಮೇಲೆ ಅವ್ರು ಹೇಳ್ತಾ ಇದ್ರು ಅಲ್ಲಿ ಕೀ ಕೆಳಗಾಕಂಗಿಲ್ಲ ತಗೊಳ್ಳಿ, ಕೀ ಕೆಳಗಾಕಂಗಿಲ್ಲ ತಗೊಳ್ಳಿ ಅಂತಂದ್ರೆ, ನಮ್ಮ ಹನುಮಂತವರು ಒಂದು ಕೀ ಬಿಟ್ಟೋಗಿದ್ರು ಕೂಡ ವಾಪಸ್ ಓಡ್ ಬಂದು ಕೀ ತಗೊಂಡೋದ್ರು. ಬಹುಶಃ ಆ ಒಂದು ಪೊಸಿಷನಲ್ಲಿ ರಜತ್ ಅವ್ರು ಇದ್ದಿದ್ರೆ ಆ ಒಂದು ಕೀ ಇದ್ರೆ ಇತ್ತು, ಇಲ್ಲಿ ಇಷ್ಟೊಂದು ಕೀ ಇದೆಯಲ್ಲ ಇದ್ರಲ್ಲಿ ನೋಡ್ಕೊತೀನಿ ಅಂತ ವಾದ ಮಾಡ್ತಿದ್ರು ಏನೋ ನನಗೆ ಗೊತ್ತಿಲ್ಲ. ಅಂದ್ರೆ ಕಿವಿಗೆ ಹಾಕೊಳ್ಳಲ್ಲ ಮನುಷ್ಯ. ಬಹುಶಃ ನನಗೆ ಯಾರು ಹೇಳ್ಬೇಕು ಅನ್ನೋ ಒಂದು ಅಹಮ್ಮ ಏನೋ ಗೊತ್ತಿಲ್ಲ. ಅದನ್ನೊಂದು ನಾನು ಅಬ್ಸರ್ವ್ ಮಾಡಿದೆ. ಯಾಕಂದ್ರೆ ಅವರೆಲ್ಲ ಕೀಗಳನ್ನ ಕೆಳಗಡೆ ಹಾಕ್ತಾ ಇದ್ರು, ಮಿಕ್ದವ್ರು ಯಾರು ಆ ರೀತಿ ಹಾಕ್ಲಿಲ್ಲ. ಹಾಕಿದ್ರು ಕೀ ಕೆಳಗಾಕಂಗಿಲ್ಲ ಅಂದ ತಕ್ಷಣ ಮತ್ತೆ ತಗೊಳ್ಳೋರು. ಬಟ್ ಈ ಮನುಷ್ಯ ಹಾಕ್ಲಿಲ್ಲ. ಅದಾದ ನಂತರ ರಜತ್ ಅವರು ಅಷ್ಟೊಂದು ಕಷ್ಟಪಟ್ಟು ಆಡಿ ಕೊನೆಯ ಸ್ಥಾನ ಪಡ್ಕೊಂಡ್ರು. ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ನಾನು ಅವ್ರನ್ನ. ಅದಾದಮೇಲೆ ನನಗೆ ತುಂಬ ಪೈಪೋಟಿ ಅನಿಸಿದ್ದು. ಅದಾದ್ಮೇಲೆ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ತ್ರಿವಿಕ್ರಮ್ ಅವ್ರು ಗೆಲ್ತಾರೆ ಅಂತ. ಟು ಬಿ ಫ್ರಾಂಕ್ ನಾನು ಓಪನ್ ಆಗಿ ಹೇಳ್ತೀನಿ, ನನಗೆ ತ್ರಿವಿಕ್ರಮ್ ಅವ್ರು ಗೆಲ್ಬಹುದು ಈ ಒಂದು ಆಟದಲ್ಲಿ. ಯಾಕಂದರೆ ಒಂದಷ್ಟು ಫಿಟ್ನೆಸ್ ಇದೆ, ಆಮೇಲೆ ಒಂದಷ್ಟು ಕಾರ್ಡಿಯೋ, ಸಿಟಿ ಅವರಲ್ವಾ, ಸ್ವಲ್ಪ ಎಕ್ಸಸೈಸ್, ಜಾಗಿಂಗ್, ರನ್ನಿಂಗ್ ಎಲ್ಲ ಮಾಡಿರ್ತಾರೆ, ಬ್ರೀತಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ನಾನು ಅನ್ಕೊಂಡೆ. ಹನುಮಂತ್ ಅವ್ರ ಬಗ್ಗೆ ಈ ಆಟದಲ್ಲಿ ಕೂಡ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ಬರ್ತಾರೆ ಸೆಕೆಂಡ್, ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಇದು ಸೆಕೆಂಡ್ ಬರ್ತಾರೆ ಅಂತ. ಅದಾದಮೇಲೆ ಆಟ ಆಡಿಸ್ತಾರೆ, ಕೊನೆಯಲ್ಲಿ ರಿಸಲ್ಟ್ ಬರುತ್ತೆ. ಆ ರಿಸಲ್ಟನ್ನು ಅನೌನ್ಸ್ ಮಾಡೋಕ್ಕೆ ವಾರೆ ವಾ ನಮ್ಮ ಶರಣ್ ಸರ್ ಬರ್ತಾರೆ, ಅದಿತಿ ಮೇಡಮ್ ಬರ್ತಾರೆ. ಅವ್ರು ಬಂದು ಒಂದಷ್ಟು ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಆ ಒಂದು ಎಂಟರ್ಟೈನ್ಮೆಂಟಲ್ಲಿ ಒಂದು ಸಾಂಗ್ ಆಡ್ತಾರೆ, ಅದು ನನ್ನ ಫೇವ್ರೇಟ್ ಸಾಂಗ್, ತರವಲ್ಲ ತಾಗೆ ನಿನ್ನ ತಂಬೂರಿ ಸ್ವರ. ಆ ಸಾಂಗ್ ಆಡ್ತಾರೆ, ಅದು ನನಗೆ ತುಂಬಾ ಇಷ್ಟವಾದಂಥ ಸಾಂಗು. ಶರಣ್ ಅವ್ರು ಬಂದಿದ್ದು, ಅವರು ಬಿಗ್ ಬಾಸ್ ಮನೆಯಲ್ಲಿ ಆ ಸಾಂಗ್ ಆಡಿದ್ದು ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ಕಮೆಂಟಲ್ಲಿ ತಿಳಿಸಿ. ಅದಾದ ನಂತರ ಅವರು ಯಾರು ಫಸ್ಟ್ ಬಂದಿದ್ದಾರೆ ಆ ಒಂದು ಟೈಮಿಂಗ್ನ ಅನೌನ್ಸ್ ಮಾಡ್ತಾರೆ. ನಾನು ನಿಜವಾಗ್ಲೂ ಯಾವ ಲೆವೆಲಿಗೆ ಶಾಕ್ ಆದೆ ಅಂದರೆ, ತ್ರಿವಿಕ್ರಮ್ ಅವ್ರು ತಗೊಂಡಂಥ ಸಮಯ ಬಂದು 2 minutes 29 seconds. ಅದಾದಮೇಲೆ ಹನುಮಂತ್ ಅವ್ರು ತಗೊಂಡಂಥ ಟೈಮ್ಸ್ ಬಂದು 2 minutes 27 seconds. ನಾನು ನಿಜವಾಗ್ಲೂ ಲಿಟ್ರಲಿ ಎಷ್ಟು ಶಾಕ್ ಆದ ಅಂದರೆ, 2 ಸೆಕೆಂಡ್ ಎಷ್ಟು ಮ್ಯಾಟ್ರ್ ಆಗುತ್ತೆ. ಆ ಮನುಷ್ಯ 2 ಸೆಕೆಂಡ್ ಅಲ್ಲ, ಬರೀ 2 ಸೆಕೆಂಡ್ ಅಲ್ಲ, 10 ಸೆಕೆಂಡ್ ಅವ್ರು ಗ್ಯಾಪ್ ಇಟ್ಕೋತಾ ಇದ್ರು. ಯಾಕೆ ಅಂತಂದರೆ ಅವ್ರು ಒಂದು ಕೀನ ಬಿಟ್ಟೋಗಿದ್ರು. ಆ ಒಂದು ಕೀ ಬಿಟ್ಟೇನಾದ್ರು ಹೋಗದೆ ಹೋಗಿದ್ರೆ ಅವ್ರಿಗೆ ಇನ್ನೂ ಟೈಮ್ ಉಳಿತಾ ಇತ್ತು. ಸೀರಿಯಸ್ಲಿ ಅವ್ರೇನಾದ್ರು ಆ ಕೀನು
ಫಸ್ಟ್ ಬರಬೇಕಾದ್ರೆ ತೊಗೊಂಬಂದಿದ್ದಾರೆ 2 ನಿಮಿಷ 20 ಸೆಕೆಂಡ್ಗೆ ಫಿನಿಶ್ ಮಾಡ್ತಾಯಿದ್ರು. ನಿಜವಾಗ್ಲೂ ಅದು ನೋಡಿರೋ ಪ್ರತಿಯೊಬ್ಬರಿಗೂ ಅನಿಸಿರುತ್ತೆ. ಅದಾದಮೇಲೆ ನಾನು ಇನ್ನೂ ಒಂದು ಮಾತಿನ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ಹನುಮಂತು ಅವರು ತ್ರಿವಿಕ್ರಮ್ ಅವರ ವಿರುದ್ಧ ಗೆದ್ದಿದ್ದು ನಿಜವಾಗ್ಲೂ ನನಗೆ ಪರ್ಸ್ನಲಿ ಇಷ್ಟ ಆಯಿತು, ತುಂಬಾ ಖುಷಿ ಆಯಿತು. ಅದು ಬಹುಶಃ ಅವರು ಗೆಸ್ ಮಾಡಿರಲ್ಲ ಅನಿಸುತ್ತೆ. ಆಮೇಲೆ ಅವರು ಆಟಕ್ಕೆ ಬರ್ತಕ್ಕಂಥ ಒಂದು ಎಂಟ್ರಿನೇ ಸೂಪರ್ ಕಂಡ್ರಿ. ಎಲ್ಲರೂ ಏನೋ ಕಳ್ಕೊಂಡಿರೋ ಥರ ಬರ್ತಾ ಇರ್ತಾರೆ, ಈ ರೀತಿ ಸೀರಿಯಸ್ ಆಗಿ ಬರ್ತಾ ಇದ್ದಾರೆ. ಹನುಮಂತ ಅವ್ರು ಹಂಗಲ್ಲ, ಹಿಂಗೆ ಬರ್ತಾರೆ ಅಂದರೆ ಇಡ್ತೀನಿ ನೋಡಿ ನಿಮಗೆ ಬಗ್ನಿ ಊಟ ಅನ್ನೋ ಥರ ಇರುತ್ತದು ಅವರ ಒಂದು ರಿಯಾಕ್ಷನ್ನು. ಆ ಒಂದು ನಾನು ಅವ್ರು ಬಂದಾಗ ಹಂಗೆ ಅಂದ್ಕೊಂಡೆ, ಇವರೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಬತ್ತಲ್ಲ. ಅಂದರೆ ಯಾವಾಗಲೂ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಅನ್ನೋದು ಅವರ ಒಂದು ಆಟಗಳನ್ನ ನೋಡಿದಾಗ, ಅವರ ಒಂದು ರಿಸಲ್ಟ್ನ ನೋಡಿದಾಗ ನನಗೆ ಯಾವಾಗಲೂ ಪ್ರೂವ್ ಆಗ್ತಾನೆ ಇರುತ್ತೆ. ಈ ಸಲ ಮತ್ತೆ ಪ್ರೂವ್ ಮಾಡಿದ್ದಾರೆ. ಅದಾದ ನಂತರ ಈ ವಾರ ಅಂದರೆ ನಿನ್ನೆ ನಡೆದಂಥ ಬಿಗ್ ಬಾಸ್ ಮನೆಯಲ್ಲಿ ಆ ಒಂದು ಟಾಸ್ಕಿಂದ ಯಾವ ರೀತಿ ಅನೌನ್ಸ್ ಆಗಿದೆ ಅಂದರೆ, ಫೈನಲ್ಗೆ ನಮ್ಮ ಹನುಮಂತವ್ರು ಎಂಟ್ರಿ ಕೊಟ್ಟಿದ್ದಾರೆ. ವಾರೇ ವಾ, ಏನು ಖುಷಿ ರೀ. ಎಲ್ಲಿ ಕುರಿ ಕಾಯೋ ಹುಡುಗ, ಎಲ್ಲಿ ಹಾಡು ಹೇಳ್ತಿದ್ದಂಥ ಸರ್ ಹನುಮಂತವರು ಇವತ್ತು ಬಿಗ್ ಬಾಸ್ ಮನೆಗೆ ಬರೋದು ಅಂದ್ರೆ ಏನು? ಬಿಗ್ ಬಾಸ್ ಮನೆಗೆ ಹೋಗೋಕ್ಕೆ ಸೀರಿಯಸ್ಲಿ ನಿಜ ಹೇಳ್ತೀನಿ, ಎಷ್ಟೋ ಜನ ಪ್ರಾಕ್ಟೀಸ್ ಮಾಡ್ಕೊಂಡೆಲ್ಲ ಕಾಯ್ತಾ ಇರ್ತಾರೆ. ಬ್ರೀತಿಂಗ್ ಎಕ್ಸಸೈಸು, ಪರ್ಸ್ನಲಿ, ಮೆಂಟಲಿ ಆ ರೀತಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಬಟ್ ಇವ್ರು ಏನು ಪ್ರಾಕ್ಟೀಸ್ ಮಾಡಿದೆ, ಆರಾಮಾಗಿ ಬಂದು ಕಾಮಾಗಿ, ನನಗನ್ಸುತ್ತೆ ಅವ್ರಿಗೆ ದೈವ ಬಲ ತುಂಬ ಇದೆ ಅಂತ. ನಿಜವಾಗ್ಲೂ ಅದು ಸುಮ್ಮನೆ ಅದು ಹೇಳೋ ಮಾತಲ್ಲ. ಅವರು ನೋಡಿದಾಗ, ಅವ್ರ ಆಟದ ಶೈಲಿ ನೋಡಿದಾಗ ನನಗೆ ಹಂಗೆ ಅನಿಸುತ್ತೆ. ಉತ್ತರ ಕರ್ನಾಟಕದ ಜನತೆ ಅವ್ರಿಗೆ ಅಷ್ಟೊಂದು ಸಪೋರ್ಟ್ ಕೊಟ್ಟಿದ್ದಾರೆ. ಆ ಒಂದು ಸಪೋರ್ಟಿಂದ ಬಹುಶಃ ದೈವ ಬಲ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಅದಾದಮೇಲೆ ಅದೇ ನಮ್ಮ ಈ ವಾರದ ಕೊನೆಯಲ್ಲಿ ಈ ನಿನ್ನೆ ನಡೆದಂಥ ಮ್ಯಾಚಲ್ಲಿ ನಮ್ಮ ಉತ್ತರ ಕರ್ನಾಟಕದ ಹುಲಿನ ಕ್ಯಾಪ್ಟನ್ ಅಂತ, ಅದು ಅಲ್ಟಿಮೇಟ್ ಕ್ಯಾಪ್ಟನ್ ಅಂತ, ಕೊನೆಯ ಅಲ್ಟಿಮೇಟ್ ಕ್ಯಾಪ್ಟನ್ ಅಂತ ಅನೌನ್ಸ್ ಮಾಡಿದ್ದಾರೆ. ವಾರೇ ವಾ, ಏನು ಖುಷಿ ಕೇಳಕ್ಕೆ ಒಂಥರಲ್ವಾ. ಇವಾಗ ನಾನು ಹೇಳ್ತೀನಿ, ನಾನು ತಮ್ಮನೆಲ್ಲ ಹಾಕ್ದಂಗೆ ನಿಜವಾಗ್ಲೂ ಕರೆಕ್ಟ್ ಅಲ್ವೇನ್ರಿ? ನಮ್ಮ ಹನುಮಂತು ಹುಲಿ ಮುಂದೆ ತ್ರಿವಿಕ್ರಮ್ ಅವರು ಏನಾದರೂ ಅಂತ ನಾನು ಬಾಯ್ಬಿಟ್ಟು ಹೇಳ್ಬಾರ್ದು. ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ ನಿನ್ನೆ ಮ್ಯಾಚ್ ನೋಡಿದವ್ರಿಗೆ. ಯಾಕಂದರೆ ಇಲ್ಲ ರೀ, ನೀವು ಹೇಳ್ದಂಗೆ ಇಲ್ಲ ರೀ, ತ್ರಿವಿಕ್ರಮ್ ಅವರು ಹುಲಿ ಅಂತ ನೀವು ಯಾರಾದರೂ ಹೇಳೋದಾದರೆ ಆಯ್ತಪ್ಪ, ತ್ರಿವಿಕ್ರಮ್ ಅವರು ಹುಲಿ. ಆದರೆ ಹನುಮಂತು ಚಿರತೆ ಅಂತ ಹೇಳಬೇಕು. ಯಾಕಂದರೆ ಹುಲಿಗಿಂತ ಫಾಸ್ಟಾಗಿ ಚಿರತೆ ಓಡುತ್ತೆ. ಅದನ್ನು ಅವರು ಪ್ರೂವ್ ಮಾಡಿದ್ದಾರೆ, ಮಾಡ್ತಾನೆ ಇರ್ತಾರೆ. ಅದಾದ ನಂತರ ನಮ್ಮ ಹನುಮಂತು ಅವರಿಗೆ ಕೊನೆಯಲ್ಲಿ ಒಂದು ಅವಾರ್ಡ್ ಶೀಲ್ಡ್ ಕೊಟ್ಟಂಗೆ ಒಂದು ಶೀಲ್ಡ್ ಕೊಟ್ಟರು. ಅದನ್ನು ಪಾಪು ಥರ ಹಿಡ್ಕೊಂಡು ಪೋಸ್ ಕೊಟ್ಟು, ಬಿಗ್ ಬಾಸ್ ನಂದೊಂದು ಫೋಟೋ ತೆಗಿರಿ ಚಿತ್ರದ ಜೊತೆ ಅಂತ ಹೇಳಿದಾಗ ವಾರೇ ವಾ, ಏನು ಖುಷಿ ರೀ ನೋಡೋಕ್ಕೆ ಆ ಒಂದು ಮುಗ್ಧತೆ. ಬಟ್ ಆ ಮುಗ್ಧತೆ ನೋಡುವಂಥ ಟೈಮಲ್ಲಿ ಅಲ್ಲಿ ಭವ್ಯ ಅವರ ಮುಖದಲ್ಲಿ ಎಷ್ಟು ಹುರಿ ಕಾಣಿಸ್ತಾ ಇತ್ತು. ನಾನು ಸೋತಿದ್ದೀನಿ ಅಂತನೋ ಅಥವಾ ಹನುಮಂತವ್ರ ವಿರುದ್ಧ ಸೋತಿದ್ದೀನಿ ಅಂತನೋ ಗೊತ್ತಿಲ್ಲ. ಅದು ಎಲ್ಲೋ ಹೋಗಿ ಕೂತು ಅವ್ರ ಮುಖ ಹೇಳ್ತಾ ಇತ್ತು. ಒಂದಷ್ಟು ಎಕ್ಸ್ಪ್ರೆಷನ್ಸ್ನ ಕೆಲವೊಬ್ಬರು ಮುಚ್ಚಿಟ್ಕೊಳಕ್ಕಾಗಲ್ಲ. ಅವರು ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡ್ತಾರೆ, ರಿಯಲ್ ಲೈಫಲ್ಲಿ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅವರ ಮುಖದಲ್ಲಿ ಆ ಒಂದು ಫೀಲಿಂಗ್ಸ್ ಕಾಣಿಸ್ತಾ ಇತ್ತು, ಆ ಒಂದು ಜಲಸ್ ಕಾಣಿಸ್ತಾ ಇತ್ತು. ತ್ರಿವಿಕ್ರಮ್ ಅವ್ರು ಕೂಡ ಒಂದ್ಸಲ ಬಾಯ್ಬಿಟ್ಟು ಹೇಳಿದ್ರು, 2 ಸೆಕೆಂಡಲ್ಲಿ ಗೆಲ್ಲೋದಂದ್ರೆ ಏನು ಅಂತ ಅವ್ರ ಬಾಯಲ್ಲೂ ಒಂದ್ಸಲ ಬಂತು. ಬಟ್ ಅದಾದಮೇಲೆ ರಜತ್ ಅವರೆಲ್ಲ ಕಾಣಿಸ್ಕೊಳ್ಳಿಲ್ಲ. ಬಹುಶಃ ಅವರೇನೋ ಟಾಯ್ಲೆಟ್ ರೂಮಲ್ಲೋ ಸೇರ್ಕೊಂಡ್ಬಿಟ್ರೋ ಏನೋ ಗೊತ್ತಿಲ್ಲ. ಅದೇ ಅಳೋದಿಕ್ಕೋ ಅಥವಾ ಏನೋ ಫೀಲಿಂಗಿಗೋ, ಕಣ್ಣೀರು ಒರೆಸ್ಕೊಳ್ಳೋಕ್ಕೋ, ಅಥವಾ ಬಿಡಿ ಅವ್ರ ಬಗ್ಗೆ ನಾವ್ಯಾಕೆ ಮಾತಾಡಬೇಕು, ಉಸ್ತುವಾರಿ ಅಲ್ವ ಅವರು. ಹಾಗಾಗಿ ಸೊ ಈ ವಾರ ನಡೆದಂಥ ಕಥೆಯಲ್ಲಿ, ನಿನ್ನೆ ನಡೆದಂಥ ಒಂದು ಮ್ಯಾಚಲ್ಲಿ ನಮ್ಮ ಉತ್ತರ ಕರ್ನಾಟಕದ ಹುಲಿ ವಾರೇ ವಾ ಹನುಮಂತವರು ಅಲ್ಟಿಮೇಟ್ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗಿದ್ದು ನನಗೂ ಖುಷಿಯಾಗಿದೆ, ನಿಮಗೂ ಖುಷಿಯಾಗಿದೆ ಅಂತ ನಾನು ಅನ್ಕೊತೀನಿ. ಪ್ರತಿ ಉತ್ತರ ಕರ್ನಾಟಕ ಮಂದಿಗೆ, ಅದಾದಮೇಲೆ ಹೊರಗಡೆ ಅವ್ರನ್ನ ಇಷ್ಟಪಡೋ ಜನಕ್ಕೆ ಖುಷಿಯಾಗಿದೆ ಅಂತ ಅನ್ಕೊತೀನಿ. ಆ ರೀತಿ ಯಾರ್ಯಾರಿಗೆಲ್ಲ ಖುಷಿಯಾಗಿದೆ, ಅವರು ಅಲ್ಟಿಮೇಟ್ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗಿದ್ದು, ಕೊನೆಯ ಅಲ್ಟಿಮೇಟ್ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗಿದ್ದು ಯಾರ್ಯಾರಿಗೆಲ್ಲ ಖುಷಿಯಾಗಿದೆ ಕಮೆಂಟ್ ಮಾಡಿ. ಪಂಚೆ ಹಾಕ್ಕೊಂಡೆ ನೀನು ಬಿಗ್ ಬಾಸ್ ಮನೆ ಆಳ್ಬಿಟ್ಟಲಾಗರು. ಓಕೆ, ಇದಿಷ್ಟು ನಾನು ಕೊಡಬೇಕಾಗಿದ್ದಂಥ ರಿವ್ಯೂ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಯ್ತಾ ಇರಿ. ಮತ್ತೆ ಸಿಗೋಣ. ಧನ್ಯವಾದಗಳು.